ನೋಡು ಎಷ್ಟು ವೀಕ್ ಆಗೋಗಿದ್ಯಾ. ವಯಸ್ಸಿಗೆ ಬಂದಿರೋ ಹುಡುಗಿ ಚೆನ್ನಾಗಿ ತಿಂದು ಸ್ಟ್ರಾಂಗ್ ಆಗಿರ್ಬೇಕು. ತಗೋ. ಅಯ್ಯೋ ಸಾಕಮ್ಮ, ಹೊಟ್ಟೆ ತುಂಬಿತು, ಬೇಡ. ಇನ್ನೊಂದು ಪೀಸ್ ತಿನ್ನಮ್ಮ. ನೆನ್ನೆ ತಾನೇ ತಲೆ ಸುತ್ತ ಬಂದು ಬಿದ್ದಿದ್ಯಾ. ಯಾಕೆ ಸರಿಯಾಗಿ ಊಟ ಮಾಡ್ತಿಲ್ವಾ? ನಿನ್ ಗಂಡನ ಮನೇಲೆಲ್ಲ ಸರಿಯಾಗಿದೆ ತಾನೆ? ಅಯ್ಯೋ ಅಲ್ಲಿ ನನ್ನ ಮನೆ ಮಗಳ ತರ ನೋಡ್ಕೊಳ್ತಾರೆ ಅಮ್ಮ. ನಮ್ಮ ಅತ್ತೇನೂ ಅಷ್ಟೇ ನಿಂತಾರಾನೆ. ಜ್ಯೂಸ್ ಕುಡಿ, ಹಣ್ಣು ತಿನ್ನು, ಡ್ರೈ ಫ್ರೂಟ್ಸ್ ತಿನ್ನು ಅಂತ ಯಾವಾಗ್ಲೂ ಏನಾದ್ರು ಕೊಡ್ತಾನೆ ಇರ್ತಾರೆ. ಅವ್ರಿಗಂತೂ ನನ್ ಕಂಡ್ರೆ ಪ್ರಾಣ. ನನ್ನ ಕೈಲಿ ಒಂದ್ ಕೆಲ್ಸನೂ ಮಾಡ್ಸಲ್ಲ ಗೊತ್ತಾ. ನಾನೇನಾದ್ರೂ ಕೆಲಸ ಮಾಡ್ತೀನಿ ಅಂತಂದ್ರೆ ಇದೆಲ್ಲ ಯಾಕಮ್ಮ ಮಾಡ್ತೀಯಾ ಅಂತಾರೆ. ತುಂಬಾ ಒಳ್ಳೆಯವರು. ಏನು ನಿಮ್ಮ ಅಣ್ಣ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ನಿನ್ಗೆ ಒಳ್ಳೆ ಮನೆ ಸಿಕ್ತು. ನನ್ನ ಮಕ್ಕಳು ನನ್ನ ಕಣ್ಮುಂದೆ ಚೆನ್ನಾಗಿದ್ರೆ ನನ್ಗಷ್ಟೇ ಸಾಕಮ್ಮ. ಅಣ್ಣನ ಕಷ್ಟಕ್ಕೆ ಬೆಲೆ ಕೊಟ್ಟೆ ಅಮ್ಮ. ನನ್ನ ಕಷ್ಟಗಳನ್ನ ಸಹಿಸ್ಕೊಂಡಲ್ಲಿದ್ದೀನಿ. ನನ್ನ ಕಷ್ಟ ನಿಮ್ ಖುಷಿನ ಹಾಳು ಮಾಡೋದು ಬೇಡ. ಯುಕ್ತ ಯುಕ್ತ ಅಯ್ಯೋದೇವ್ರೆ. ಯುಕ್ತ ಯುಕ್ತ ಏನಾಯ್ತಮ್ಮ? ಯಾಕೆ ಹುಷಾರಿಲ್ವಾ? ಏನಾಯ್ತು ಯುಕ್ತ? ಏನೋ ಗೊತ್ತಿಲ್ಲಮ್ಮ, ವಾಮಿಟ್ ಮಾಡ್ಕೊಳ್ತಿದ್ದಾಳೆ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೆನ್ನೆದು ಆಯಾಸ ಅನ್ಸುತ್ತೆ. ಇವಾಗ ಹೇಗಿದೆಯಾ ಯುಕ್ತ? ಬಾಕಂದ ಆ ಸೋಫಾ ಮೇಲೆ ಕೂತ್ಕೋ. ಎಷ್ಟು ದಿನ ಅಂತ ಈ ನಾಟಕ? ಯುಕ್ತ ತಾಯಿ ಆಗ್ತಿದ್ದಾಳೆ ಅನ್ನೋ ವಿಷಯನ ತುಂಬಾ ದಿನ ಮುಚ್ಚಿಡೋದಕ್ಕಾಗಲ್ಲ. ಯುಕ್ತ 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 ಏನಾಯ್ತಮ್ಮ? ಯುಕ್ತ ಕಣ್ತಗೆ. ಯುಕ್ತ ರೀ ರೀ ಬೇಗ ಬನ್ರಿ. ಕಣ್ತಗೆಮ್ಮ ರೀ ಬೇಗ ಬನ್ರಿ. ಯುಕ್ತ ಏನಾಯ್ತು? ಯಾಕೆ ಕೂಗ್ತಾ ಇದೀಯಾ? ಯುಕ್ತ ಯಾಕೋ ತಲೆ ಸುತ್ತ ಬಂದು ಬಿದ್ಬಿಟ್ಲು ರೀ. ವಾಮಿಟ್ ಬೇರೆ ಮಾಡ್ಕೊಳ್ತಿದ್ದಾಳೆ. ನನಗೆ ಕೈ ಕಾಲ ಆಡ್ತಿಲ್ಲ ರೀ. ತುಂಬಾ ಭಯ ಆಗ್ತಾ ಇದೆ. ಯುಕ್ತ ನೋಡು, ನೀನ್ ಸಮಾಧಾನ ಮಾಡ್ಕೊ. ನಾ ಹೇಳಿದೆ ಡಾಕ್ಟ್ರನ್ನ ಕರ್ಸೋಣ ಅಂತ, ನೀವುಗಳೇ ಬೇಡ ಬೇಡ ಅಂತ ಹೇಳ್ತಿದ್ದೀರಿ. ಅಪ್ಪ ಏನೋ ಫುಡ್ ಪಾಯ್ಸನ್ ಅಥವಾ ಟೆನ್ಷನ್ ತಗೊಂಡು ಏನೋ ಹಿಂಗಾಗಿರುತ್ತೆ ಅಷ್ಟೇ. ಅಷ್ಟಕ್ಕೆಲ್ಲ ಯಾಕಪ್ಪ ಡಾಕ್ಟರ್, ನಾವೇ ನೋಡ್ಕೊಳ್ಳೋಣ. ವಾಮಿಟಿಂಗ್ ಏನು ದೊಡ್ಡ ವಿಷಯ ಅಲ್ಲ. ಹೌದು ಮಾವ, ಬಿಸಿನೀರು ಕುಡಿದ್ರೆ ಸರಿ ಹೋಗುತ್ತೆ. ಹೆಲ್ತ್ ವಿಷಯನ ಹಾಗೆಲ್ಲ ನೆಗ್ಲೆಕ್ಟ್ ಮಾಡಕ್ಕಾಗತ್ತಾ? ಅಣ್ಣ, ಹೆಲ್ತ್ ವಿಚಾರನ ಹಾಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ನಾನು ಡಾಕ್ಟರ್ನ ಕರೆಸ್ತೀನಿ, ನೀವು ಕರ್ಕೊಂಡು ಹೋಗಿ ರೂಮಲ್ಲಿ ಮಲಗಿಸಿ. ನಾನು ಅದನ್ನೇ ಅಮ್ಮ ಹೇಳ್ತಿರೋದು. ನಮ್ಮ ಫ್ಯಾಮಿಲಿ ಡಾಕ್ಟರ್ನ ಕರ್ಸು. ನಾನು ಡಾಕ್ಟರ್ಗೆ ಕಾಲ್ ಮಾಡ್ತೀನಿ, ನೀವು ಕರ್ಕೊಂಡು ಹೋಗಿ ರೂಮಲ್ಲಿ ಮಲಗಿಸಿ.